ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದ್ ಆನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಆನಂದತೀರ್ಥವರದೇ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜಾಯತೆ ರಿಕ್ತೋ ರಾಘವೇಂದ್ರಂ ತಂ ಆಶ್ರಯೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾ ತಾನ್ನಮಸ್ತೆ ಗುರೋನ್ಮಮಃ. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಮೋಕ್ಷಾದ್ಯ ಪುರುಷಾರ್ಥಪ್ರದೇ ಶ್ರೀಮದ್ಭಾಗವತ ಮಹಾಪುರಾಣೆ ಅದ್ಯ ಕಥಾರಂಭೆ ಕಿಂಚಿತ್ ಪೂರ್ವಕಥಾನುವಾದಃ. ಸ್ವಸ್ತಿ ಸುಸತತಾಂ ಅಶೇಷ ಸನ್ಮಂಗಲಾನಿ ಭವಂತು. ವೇದವ್ಯಾಸರು ವಿಸ್ತಾರ ಮಾಡಿದ 18 ಪುರಾಣಗಳಲ್ಲಿ ಶ್ರೀಮದ್ ಭಾಗವತ ಪುರಾಣವನ್ನು ಪುರಾಣಗಳ ರಾಜ ಅಂತ ವೇದವ್ಯಾಸರು ಉಲ್ಲೇಖ ಮಾಡ್ತಾರೆ. ಏನು ಅದರಲ್ಲಿ ವೈಶಿಷ್ಟ್ಯ ಅಂತ ಹೇಳಿದ್ರೆ, ಭಾಗವತದ ಒಂದು ಮಹಿಮೆಯನ್ನು ದಾಸ ಸಾಹಿತ್ಯದಲ್ಲಿ ಕೂಡ ವರ್ಣನೆ ಮಾಡ್ತಾ, 7 ದಿನದ ಕಥೆಯ ಕೇಳಿ ನಡೆಯಿರೋ ವೈಕುಂಠಕ್ಕೆ ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ. ಯಾಕೆ ಆ ಶ್ರೀಮದ್ ಭಾಗವತವನ್ನು ಕೇಳ್ತಕ್ಕಂಥ ರೀತಿ ಅನೇಕವಾಗಿದೆ. ಶ್ಲೋಕಾದಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತ ಅಂತ ಪದ್ಮಪುರಾಣ ಮತ್ತು ಹೇಳುತ್ತೆ. ಅಂತಹ ಭಾಗವತವನ್ನು ಅದರ ಮಹಿಮೆಯನ್ನು ಉಳಿದ 17 ಪುರಾಣಗಳು ಉಲ್ಲೇಖ ಮಾಡ್ತಾ ಇದ್ದಾನೆ. ಶ್ರೀಮದ್ ಭಾಗವತ ಮಹಿಮೆಯನ್ನು ಅದರಲ್ಲಿ ಪ್ರಧಾನವಾಗಿ ಪದ್ಮಪುರಾಣ 5-6 ಅಧ್ಯಾಯಗಳಲ್ಲಿ ಅದರ ಸಂಪೂರ್ಣವಾದ ಮಹತ್ವವನ್ನು ತೋರಿಸ್ತದೆ. ಏನು ಭಾಗವತಕ್ಕೆ ಅಷ್ಟು ವೈಶಿಷ್ಟ್ಯತೆ? ಸೂತ ಶೌನಕ ಸಂವಾದ ರೂಪವಾಗತಕ್ಕಂತಹ ಆ ಪದ್ಮ ಪುರಾಣದಲ್ಲಿ ಇದನ್ನು ತೆಗೆದುಕೊಳ್ತಾರೆ. ಯಾವ ಭಾಗವತ ಗ್ರಂಥ ಮೊದಲು ಪರೀಕ್ಷಿತ ಶುಕಾಚಾರ್ಯ ಹೇಳುವಾಗ ವೇದವ್ಯಾಸ ಈ ಮಾತು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಸೂತಾಖ್ಯಾಹಿ ಪರಮಾತ್ಮ ಅಂತ ಸ್ತೋತ್ರ ಮಾಡ್ತಾ, ನೈಮಿಷೆ ಅನಿಮಿಷ ಕ್ಷೇತ್ರೆ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾತತ ಅಂತ ಪದ್ಮ ಪುರಾಣದ ಆರಂಭದಲ್ಲೇ ವೇದವ್ಯಾಸ ಇದನ್ನು ಉಲ್ಲೇಖ ಮಾಡ್ತಾರೆ. ಪರಿಷಿದ್ರಾಯನನ್ನು ಕುರಿತು ಶುಕಾಚಾರ್ಯರು ಪ್ರಾರಂಭ ಮಾಡಿದಾಗ ದೇವತೆಗಳೆಲ್ಲ ಬಂದರಂತೆ. ಪದ್ಮಪುರಾಣ ಪ್ರಾರಂಭ ಮಾಡ್ತಾಯಿದ್ರು, ದೇವತೆಗಳು ಬಂದರಂತೆ. ಅವ್ರು ಹೇಳ್ತಾರಂತೆ, ನಿಮಗೆ ದೇವಲೋಕದ ಅಮೃತವನ್ನು ಕೊಡ್ತೇವೆ, ಭಾಗವತ ಅಮೃತವನ್ನು ವಿನಿಮಯ ಮಾಡಿ, ವಿನಿಮಯ ಅಂತಲೇ ಬಳಸ್ತಾರೆ ವೇದಿಯ ಸಂಸ್ಕೃತದಲ್ಲಿ. ವಿನಿಮಯ ಅಂದರೆ ಎಕ್ಸ್ಚೇಂಜ್ ಅಂತ. ದೇವಲೋಕದ ಅಮೃತವನ್ನು ಕೊಡ್ತೇವೆ ನಿಮಗೆ, ನಮಗೆ ಭಾಗವತ ಅಮೃತವನ್ನು ಕೊಡ್ರಿ. ಯಾಕೆ? ದೇವಲೋಕದ ಅಮೃತ ಹುಟ್ಟು ಸಾವು ಇಲ್ಲ, ಲೈಫ್ ಲಾಂಗ್, ಬೇಕು ಹೋಗೋಕ್ಕಾಗಲ್ಲ, ಅಂಥ ವೈಶಿಷ್ಟ್ಯ. ಆದರೆ ಭಾಗವತ ಅಮೃತ ಮೋಕ್ಷವನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇದೆ. ಭಾಗವತ ಅಮೃತ ಮೋಕ್ಷವನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ಮೋಕ್ಷಶಾಸ್ತ್ರ ಎಂಬುದಾಗಿ. ಹೀಗೆ ಕಲಿಯುಗ ಪ್ರಾರಂಭ ಆಗಿದೆ. ನಾರದರು ಭೂಲೋಕಕ್ಕೆ ನೋಡೋಣ, ಕಲಿಯುಗ ಆರಂಭವಾಗಿದೆ, ಭೂಲೋಕ ನೋಡೋಣ ಅಂತ ಪದ್ಮಪುರಾಣ ಮಾತು ಎಲ್ಲ ಪದ್ಮಪುರಾಣದ ಮಹಿಮೆ ಎಲ್ಲ ಭೂಲೋಕಕ್ಕೆ ಬಂದಿರುತ್ತೆ. ಅಲ್ಲಿ ಬಂದರೆ ಏಕದಾಹಿ ವಿಶಾಲಾಯ ಚತ್ವಾರ ಋಷಯೋ ಮಲಃ ಸತ್ಸಂಗಾರ್ಥಂ ಸಮಾಯಾತಃ ದದೃಶ್ಯುಸ್ತತ್ರ ನಾರದಂ. ನಾರದರು ಕಲಿಯುಗ ಆರಂಭವಾದ ಮೇಲೆ ಭೂಲೋಕಕ್ಕೆ ನೋಡೋಣ ಅಂತಂದರೆ ಅವು ಯಾವತ್ತೂ ಕೂಡ 3 ಯುಗದಲ್ಲಿ ಬಂದಷ್ಟು ಕಲಿಯುಗ ಸಾಧ್ಯವಾಗಿಲ್ಲ ಅವರಿಗೆ. ಕೃತ ತ್ರೇತ ದ್ವಾಪರದಲ್ಲಿ ತ್ರಿಲೋಕ ಸಂಚಾರ ಮಾಡಿದ್ದಾರೆ ಮಹಾನುಭಾವರು. ಕಲಿಯುಗ ಆರಂಭ ನೋಡೋಣ ಅಂತ ಒಮ್ಮೆ ಭೂಲೋಕಕ್ಕೆ ಬಂದಿರುತ್ತೆ. ಅಲ್ಲಿ ನೋಡ್ತಾ ಇದ್ದಾರೆ, ಎಲ್ಲ ಕಲಿಯುಗದ ಆರಂಭದಲ್ಲಿ
ಪೂರ್ಣವಾಗಿರತಕ್ಕಂಥ ನಾಶದ ಸ್ಥಿತಿ ಅದು ಆರಂಭವಾಗ್ತದೆ. ನಾರಾಯಣ ಧರ್ಮ ಕೇವಲ ಒಂದು ಪಾದ ಆರಂಭದಲ್ಲಿ ಅದನ್ನು ನೋಡಿ ಏನು ಮಾಡಿದ್ದಾರೆ ನಾರದರು, ಅನೇಕವಾದ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ್ದಾರಂತೆ. ಪುಷ್ಕರಂ ಚ ಪ್ರಯಾಗಂ ಚ ಕಾಶೀಂ ಗೋದಾವರಿಂ ತಥಾ ಹರಿಕ್ಷೇತ್ರಂ ಕುರುಕ್ಷೇತ್ರಂ ಶ್ರೀರಂಗಂ ಸೇತುಬಂಧನಂ. ಪುಷ್ಕರ, ಪ್ರಯಾಗ, ಗೋದಾವರಿ, ಕಾಶಿ, ರಾಮೇಶ್ವರ ಅನೇಕ ಕ್ಷೇತ್ರ ಸಂಚಾರ ಮಾಡ್ಕೊಂಡು ಬಂದರೆ ನಾ ಪಶ್ಯಂ ಕುತ್ರಚಿಚ್ಛರ್ಮ ಮನಸ್ಸಂತೋಷಕಾರಕಂ. ಮನಸ್ಸಿಗೆ ಸಂತೋಷವಾಗತಕ್ಕಂತಹ ಸ್ಥಿತಿ ಕಾಣಲೇ ಇಲ್ಲ. ನಾನು ಅಷ್ಟು ಬೇಜಾರಾಯ್ತು, ಏನಪ್ಪ ಯಾಕಾದ್ರೂ ಬಂದು ಈ ಜಾಗಕ್ಕೆ ಅಂತ ಆ ಚಿಂತೆ ಮಾಡಿಕೊಂಡು ಎಲ್ಲ ಅಧರ್ಮದ ಪ್ರಾರಂಭ ಆಗಿದೆ ಕಲಿಯುಗದ ಆರಂಭದಲ್ಲಿ. ನಾರಾಯಣ ಚಿಂತಾಕಾಂತರಾಗಿ ಸ್ವಲ್ಪ ದೂರ ಮುಂದೆ ಬರ್ತಾ ಇದ್ದಾರೆ. ಅಲ್ಲಿ ಒಬ್ಬಳು ತರುಣಿ ಯೌವನದಲ್ಲಿ ತಾನು ಕೂತಿದ್ದಾಳೆ. ಅವರ ಮುಂದೆ ಇಬ್ಬರು ಮಲಗಿದ್ದಾರೆ ವೃದ್ಧಾಪ್ಯದಲ್ಲಿ. ಸುತ್ತ 10 ಜನ ಸ್ತ್ರೀಯರು ಸೇವೆ ಮಾಡ್ತಾ ಇದ್ದಾರೆ. ನಾರದು ದೂರದಲ್ಲಿ ನೋಡಿಬಿಟ್ಟು ಹಾಗೆ ವಾಪಸ್ ಹೋದರು. ನಮ್ಗೆ ಯಾಕೆ ಬೇಕಿತ್ತು ಹಂಗೆ ಸುಮ್ಮನೆ ಹೇಳ್ತಾಳೆ ತರುಣಿ. ಪದ್ಮಪುರಾಣ ಹೇಳ್ತಾ ಇದೆ, ಭೋ ಭೋ ಸಾಧೋ ಕ್ಷಣಂ ತಿಷ್ಠ ಮಚ್ಚಿಂತಾಮಪಿ ನಾಶಯ. ಸ್ವಾಮಿ ಸಜ್ಜನರಾದ ನೀವೇನು ನೋಡಿಕೊಂಡು ಹಾಗೆ ಹೋಗ್ತಾ ಇದ್ದೀರಲ್ಲ, ನಮ್ಮ ಚಿಂತೆ ಪರಿಹಾರ ಮಾಡಲಿಕ್ಕೆ ಸಾಮರ್ಥ್ಯ ಅಲ್ವ ನೀವು? ಅದಕ್ಕಿಂತ ಹೆಚ್ಚಾಗಿ ದರ್ಶನಂ ತವಲೋಕಸ್ಯ, ಪದ್ಮಪುರಾಣ ಹೇಳ್ತಾ ಇದೆ, ದರ್ಶನಂ ತವಲೋಕಸ್ಯ ಸರ್ವತ ಅಗಹರಂ ಪರಂ. ಸಜ್ಜನರ ದರ್ಶನವೇ ಪಾಪ ಪರಿಹಾರ ಅಂತಕ್ಕಂಥ ಸಾಮರ್ಥ್ಯ ಅಂತ ವೇದವ್ಯಾಸ ಉಲ್ಲೇಖ ಮಾಡ್ತಾ ಇದ್ದಾರೆ. ನೀವು ನೋಡಿಯೂ ನಮ್ಮನ್ನು ಹಾಗೆ ವಾಪಸ್ ಹೋಗ್ತಾ ಇದ್ದೀರಲ್ಲ, ನಮ್ಮ ಪಾಪ ನಾಶ ಮಾಡಲಿಕ್ಕೆ ತಾವು ಸಮರ್ಥರಲ್ವ ಹಾಗಾದರೆ? ಆಗ ಆ ತರುಣಿಯ ಮಾತನ್ನು ಮಾನ್ಯತೆ ಕೊಟ್ಟು ನಾರದರು ಬಂದು ಕೇಳ್ತಾರೆ, ಕಾಸಿ ತ್ವಂ ಕಾ ವಿಮೋ ಏಮ ನಾರ್ಯಃ ಕಾ ಪದ್ಮಲೋಚನಾ. ಅಲ್ಲಮ್ಮ, ಯಾರು ನೀನು? ಮುಂದೆ ಇಬ್ಬರು ವೃದ್ಧರು ಮಲಗಿದ್ದಾರಲ್ಲ, ಅವ್ರು ಯಾರು? ಸುತ್ತ ಸೇವಾನೆ ಮಾಡಿದ ಅವ್ರಿಗೆ ಅಲ್ಲಿ ಯಾರು? ಆಗ ಹೇಳ್ತಾಳೆ, ಸ್ವಾಮಿ ಅಹಂ ಭಕ್ತಿ ಖ್ಯಾತಾ ಇಮೋ ಮೇ ತನಯೋ ಮತೋ ಜ್ಞಾನ ವೈರಾಗ್ಯಮಾಪನ್ನೋ ಕಾಲಯೋಗೇನ ಜರ್ಜರೋ. ನನ್ನ ಹೆಸರು ಭಕ್ತಿ ಅಂತ ನನ್ನ ಹೆಸರು. ಆ ಮುಂದೆ ಮಲಗಿರತಕ್ಕಂಥ ವೃದ್ಧರಾಗಿ ಮಲಗಿದ್ದಾರಲ್ಲ, ಜ್ಞಾನ ವೈರಾಗ್ಯ ಅಂತ ನನ್ನ ಮಕ್ಕಳು ಅವರು. ನಾರಾಯಣ ನೋಡಿ, ಎಷ್ಟು ಕಲಿಯುಗದ ಆರಂಭದಲ್ಲಿ ತಾಯಿ ತರುಣಿ, ಮಕ್ಕಳು ವೃದ್ಧರು. ಕಾಲ ವಿಪರ್ಯಾಸ ಇದು. ಮತ್ತು ಸುತ್ತ ಇರತಕ್ಕಂಥ ಸೇವಕೆ ಅಂತ ಕೇಳ್ತಾ ಇದ್ರಲ್ಲ, ಗಂಗಾದ್ಯ ಸಹಿತಶ್ಚೇಮಃ ಮತ್ಸೇವಾತ್ಮ ಸಮ. ಗಂಗಾದಿ ತೀರ್ಥಾಭಿಮಾನಿ ದೇವತೆಗಳು ಆ ಮಕ್ಕಳಿಗೆ ಹೇಗೆ ಉಪಚಾರ ಮಾಡಬೇಕು ಅಂತ ಸಾಂದ್ರ ನೋಡಲಿಕ್ಕೆ ಎಲ್ಲ ಬಂದು ನನ್ನ ಸೇವೆ ಮಾಡ್ತಾ ಗಾಳಿ ಬೀಸ್ತಾ ಇದ್ದಾರೆ ಸ್ವಾಮಿ ಅಂತ. ಆಗ ನಾರದು ಕೇಳ್ತಾರೆ, ಇಲ್ಲಿಗೆ ಹೇಗೆ ಬಂದೆ ನೀನು? ಬಂದಿರತಕ್ಕಂಥ ಬೃಂದಾವನ ತೀರಕ್ಕೆ ಬಂದಿದ್ದಾರೆ ನಾರದರು. ಇಲ್ಲಿಗೆ ಹೇಗೆ ಬಂದೆ ನೀನು? ನೀನು ಎಲ್ಲಿ ಹುಟ್ಟಿದ್ದು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಉತ್ಪನ್ನ ದ್ರವಿಡೇ ಸಾಹಂ ವೃದ್ಧಿಂ ಕರ್ನಾಟಕಂ ಗತಃ ಕ್ವಚಿನ್ ಕ್ವಚಿನ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣತಾಂ ಗತಃ. ನಾನು ಹುಟ್ಟಿದ್ದು ದ್ರವಿಡ ದೇಶ, ತಮಿಳುನಾಡು. ಬೆಳೆದಿದ್ದೆಲ್ಲ ಕರ್ನಾಟಕದಲ್ಲಿ, ಅಲ್ಪ ಸ್ವಲ್ಪ ಮಹಾರಾಷ್ಟ್ರ ಇರತಕ್ಕಂಥದ್ದಾದರೆ ಗುಜರಾತ್ನಲ್ಲಿ ನಾನು ಪೂರ್ಣ ನಾಶವಾಗಿಬಿಟ್ಟಿದ್ದೇನೆ. ನಾನು ಬೃಂದಾವನಕ್ಕೆ ಬಂದಾಗ ಆ ಕೃಷ್ಣ ಓಡಾಡಿ ಜಾಗದ ಮಹಿಮೆಯಿಂದ ನನಗೆ ತಾರುಣ್ಯ ಬಂತು. ಆದರೆ ಕಲಿಯ ಧರ್ಮ ಪ್ರಭಾವದಿಂದ ನನ್ನ ಮಕ್ಕಳು ಮೃದುಕರಾಗಿದ್ದಾರೆ, ವೃದ್ಧರಾಗಿದ್ದಾರೆ. ತಾವು ಹೇಗಾದ್ರು ಸಜ್ಜನರಾದವರನ್ನು ನನ್ನ ಮಕ್ಕಳು ಉದ್ಧಾರ ಮಾಡಲಿಕ್ಕೆ ಸಾಧ್ಯವಿಲ್ವ ಅಂತ ಪ್ರಾರ್ಥನೆ ಮಾಡಿದಾಗ ಜ್ಞಾನಿವಾಗಿರತಕ್ಕಂಥ ನಾರದರು ಅನೇಕವಾಗಿರತಕ್ಕಂತಹ ಭಗವದ್ಗೀತಾ, ಅನೇಕವಾಗಿರತಕ್ಕಂಥ ಎಲ್ಲವನ್ನು ಕೂಡ ಆ ಮಕ್ಕಳ ಕಿವಿಯಲ್ಲಿ ಹೇಳ್ತಾರೆ. ಮಲಗಿರತಕ್ಕಂಥ ಮಕ್ಕಳು ಹೇಳಿದಾಗ ಎದ್ದು ಮತ್ತೆ ತಕ್ಷಣ ಮಲ್ಕೊಂಡು. ನಾರಾಯಣ ಯೋಚನೆ ಮಾಡಿದರು, ಏನಿದು ಕಲಿನ ಅಧರ್ಮ ಮಾತ್ರೇಣ, ಈ ಕಲಿ ಅಧರ್ಮದಲ್ಲಿ ಯಾಕೆ ಹೀಗಾಗ್ತೀರಿ ಅಂತ ಅವಳಿಗೆ ಸಾಂತ್ವನ ಹೇಳ್ತಾನೆ, ನೋಡು ನೀ ಇಲ್ಲೇ ಇರು, ಇದಕ್ಕೊಂದು ವ್ಯವಸ್ಥೆ ನಾನು ಮಾಡ್ಕೊಂಡು ಬರ್ತೇನೆ ಅಂತ ಸ್ವಲ್ಪ ದೂರ ಹೊರಡ್ತಾರೆ. ದೂರ ಹೋದಾಗ ಅಲ್ಲಿ ವ್ಯೋಮವಾಣೀಂ ತವೈವಾಭೂನ್ ಮಾರುಷೇ ಖಿದ್ಯತಾಮಿತಿ ಉದ್ಯಮ ಸಫಲಸ್ತಸ್ಮೈ ಭವಿಷ್ಯತಿ ನ ಸಂಶಯ.
ಒಂದು ಅಶರೀರವಾಣಿ ಆಗ್ತಾಯಿದೆ. ವಾಯುದೇವರು ನುಡಿತಾ ಅಶರೀರ ಅಂದರೆ ಶರೀರ ಇಲ್ಲಿರ್ತಕ್ಕಂಥ ವಾಯಿಂದ ಗಾಳಿ ಅಂತ. ಆ ವಾಣಿ ಕೇಳ್ತಾ ಇದೆ, ನಾರದ ಯೋಚನೆ ಮಾಡಬೇಡ, ಶೀಘ್ರದಲ್ಲೇ ಒಬ್ಬ ಸಜ್ಜನ ದರ್ಶನವಾಗತಕ್ಕಂಥದ್ದಾಗತ್ತೆ ನಿನಗೆ. ಏನು ಮಾಡಬೇಕು ಅಂತಕ್ಕಂಥ ಅವ್ರು ಹೇಳ್ತಾರೆ, ನೀ ಹಾಗೆ ಮಾಡು ಅಂತ. ಏತದರ್ಥಂ ತು ಸತ್ಕರ್ಮ ಸುರಶ್ಯೇತ್ವಂ ಸಮಾಚರಾಹ. ಅವ್ರು ಏನು ಹೇಳ್ತಾರೋ ಅದನ್ನು ನೀನು ಮಾಡು, ನಿನ್ನ ಅಭಿಲಾಷೆ ಪೂರ್ಣವಾಗತಕ್ಕಂಥದ್ದಾಗತ್ತೆ ಅಂತ. ಆ ಅಶರೀರವಾಣಿ ಕೇಳತಕ್ಕಂಥ ನಾರದು ಯೋಚನೆ ಮಾಡ್ತಾರೆ, ಏನಿದು ಗೂಢಾತ, ಅದು ಕೂಡ ಸ್ಪಷ್ಟವಾಗಿ ಹೇಳಿ ಏನು ಮಾಡಬೇಕು ಅಂತ ಹೇಳ್ತಿಲ್ವಲ್ಲ ಅಂತ. ಸ್ವಲ್ಪ ದೂರ ಬಂದಾಗ ವಿಶಾಲಾಯ ಬದ್ರಿಕ ದಾರಿ ಹೊಟ್ಟಿದ್ದಾರೆ. ಎದುರುಗಡೆ ಸನತ್ ಕುಮಾರರು ಬರ್ತಾರೆ, ಬ್ರಹ್ಮದೇವರು ಮಕ್ಕಳು ಮಹಾನುಭಾವರು. ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಸ್ವಾಮಿ, ಒಂದು ಅಶರೀರವಾಣಿ ಕೇಳಿದೆ, ಸಜ್ಜನ ಸಮಾಗಮವಾಗತಕ್ಕಂಥದ್ದಾಗತ್ತೆ, ಒಂದು ಸತ್ಕರ್ಮ ಮಾಡು ಅಂತ. ನನಗೆ ಅದು ಗೊತ್ತಾಗಲಿಲ್ಲ ಅಂತ ಹೇಳಿಕೊಂಡಾಗ ಅವ್ರು ಹೇಳ್ತಾರೆ, ನೋಡು, ಮಾ ಚಿಂತಾಂ ಕುರು ದೇವಶ್ಯೆ ಹರ್ಷೆ ಚಿತ್ತೆ ಸಮಾವಹ ಉಪಾಯ ಸುಖ ಸಾಧ್ಯಾತ್ಯ ವರ್ತತೆ ಪೂರ್ವ ಏವ ಹಿ ಶ್ರೀಮದ್ಭಾಗವತಾಲಾಪ ಸತ್ತು ಗೀತ ಶುಕಾದಿಭಿ. ನಾರದ, ಯೋಚನೆ ಮಾಡಬೇಡ, ಶ್ರೀಮದ್ಭಾಗವತವನ್ನು ನೀನು ಕೇಳುವಂಥವನಾಗು. ಅದು ಶುಕಾದಿಭಿ, ಶುಕಾಚಾರ್ಯ ವೇದವ್ಯಾಸ ವರ್ಣನೆ ಮಾಡ್ತಕ್ಕಂಥದ್ದಾದ್ದರಿಂದ ಅದನ್ನು ನೀನು ಕೇಳಿದ್ರೆ ನಿನ್ನ ಅಭಿಲಾಷೆ ಪೂರ್ಣವಾಗತಕ್ಕಂಥದ್ದಾಗತ್ತೆ ಅಂತ. ಸನತ್ ಕುಮಾರ ಸಾಕ್ಷಾತ್ ಬ್ರಹ್ಮದೇವರ ಮಕ್ಕಳವರು ಹೇಳಿದಾಗ ನಾರದು ಕೇಳ್ತಾರೆ, ಹೌದು, ಎಲ್ಲಿ ಆರಂಭ ಮಾಡೋಣ ಹಾಗಾದರೆ? ಸಪ್ತಾಹ ಭಾಗವತ ಅಂತ ಹೇಳ್ತಾ ಇದ್ದೀರಿ, ಭಾಗವತ ಎಲ್ಲಿ ಕೂತ್ಕೊಂಡು ಮಾಡಬೇಕು? ಅವ್ರು ಹೇಳ್ತಾರೆ, ನೋಡು, ಶೃಣು ನಾರದ ವಕ್ಷ್ಯಾಮೋ ವಿನಮ್ರಾಯ ವಿವೇಕಿನೌ ಗಂಗಾದ್ವಾರ ಸಮೀಪೇತು ತಟಂ ಆನಂದ ನಾಮಕಂ. ಗಂಗಾದ್ವಾರ ಅಂದರೆ ಹರಿದ್ವಾರ ಅಂತ. ಹರಿದ್ವಾರದಲ್ಲಿ ಆನಂದ ತಟ ಅಂತ ಒಂದು ವನ ಇದೆ ನಾರದ. ಅಲ್ಲಿ ಶ್ರೀಮದ್ ಭಾಗವತವನ್ನು ನಾವು ಸಪ್ತಾಹ ಪ್ರಾರಂಭ ಮಾಡ್ತಕ್ಕಂಥವಾಗೋಣ ಅಂತ. ಸನತ್ ಕುಮಾರ್ ಅಗಸ್ತ ಅಂತ ಕೂತಿದ್ದಾರೆ, ಸನತ್ ಕುಮಾರ್ ಪ್ರವಚನ ಮಾಡಲಿಕ್ಕೆ ಕೆಳಗೆ ನಾರದು ಕೂತಿದ್ದಾರೆ. ಯಾವಾಗ ಭಾಗವತ ಆರಂಭ ಮಾಡಬೇಕು ಅಂತಂದರೆ ನಾನಾ ಋಷಿಗಣೈರ್ಜುಷ್ಟಂ ದೇವಸಿದ್ಧ ನಿಷೇವಿತಂ. ಮೇಲಿರತಕ್ಕಂಥ ಎಲ್ಲ ಲೋಕಗಳು ನಾವು ಭಾಗವತ ಕೇಳಬೇಕು ಅಂತ ಎಲ್ಲ ಬರ್ತಾ ಇದ್ದಾರೆ. ಒಂದು ಕಡೆ ನಾರದ ಎಡಭಾಗದ ಋಷಿಗಳು, ಪಕ್ಕದ ದೇವತೆಗಳನ್ನು ಕೂತ್ಕೊಳ್ತಾ ಇದ್ದಾರೆ. ಎಲ್ಲ ಲೋಕದಲ್ಲಿ ಬರ್ತಾ ಇದ್ದಾರೆ. ಅಷ್ಟರಲ್ಲಿ ಏನಾಯಿತು ಮತ್ತೆ ಹೇಳ್ತಾ ಇದ್ದಾರೆ, ನಾನಾ ತರುಲತಾಕೀರ್ಣಂ ನವ ಕೋಮಲ ಬಾಲಕಂ. ಗಿಡಗಳು ಬಳ್ಳಿಗಳು ಬಂದು ನಾವು ಕೇಳಬೇಕು ಭಾಗವತವನ್ನು. ಯಾಕೆ? ಪರಮಾತ್ಮ ಚೇತನ ಚೇತನ ವಿಲಕ್ಷಣ ಅಂತ ಹರಿಕಥಾಂಸಾರ ಹೇಳುತ್ತೆ. ಯಾವಾಗ ಬಂದರೆ ಪ್ರೇಮಿಯಲ್ಲಿ ನೋಡಿದಂತೆ ಪುರಸ್ತಂ ನಿರ್ಬಲಂ ಚೈವ ಜರಾಕೀರ್ಣ ಕಲೇವರಂ ಭೂಲೋಕೆ ದೇವಲೋಕೆ ಚ ಬ್ರಹ್ಮಲೋಕೆ ತಥೈವ ಚ ಶ್ರೀ ಭಾಗವತ ಪೀಯೂಷ ಪಾನಾಯ ರಸಲಂ ಪಟಾಹ. ಭೂಲೋಕ ಭುವಲ್ಲೋಕ ಸೋಲು ಏನೆಲ್ಲ ಬಂದು ಕೂತ್ತಾ ಇದ್ದಾರೆ. ಒಂದು ಕಡೆ ದೇವತೆಗಳು, ಋಷಿಗಳು, ಅವರ ಶಿಷ್ಯರು, ಅವರ ಪರಿವಾರ ಏನು ಕೂತ್ಕೊಳ್ತಾ ಇದ್ದಾರೆ. ಆ ಕೂತ್ಕೊಳ್ತಕ್ಕಂಥ ರಭಸದಲ್ಲಿ ಕೆಲವು ಜಾಗ ಸಿಗಲಿಲ್ಲ. ಮೇಲೆ ವಿಮಾನದಲ್ಲಿ ಕೂತು ನೋಡ್ತಾ ಇದ್ದಾರೆ ಮಹಾನುಭಾವರು. ಧಾವಂತೋ ಯಾಯು ಸರ್ವೇ ಪ್ರಥಮಂಚ ವೈಷ್ಣವಾಹ. ಧಾವಂತ ಓಡಬೇಕು, ನಾವು ಮುಂದೆ ಜಾಗ ಸಿಗುತ್ತೆ, ನಮಗೆ ನಾವು ಕೇಳಬೇಕು, ನಾವು ತತ್ರಾಪಿ ಸನತ್ ಕುಮಾರ ಉಪದೇಶ ನಾರದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಎಲ್ಲ ಕೂತ್ಕೊಳ್ತಾ ಇದ್ದರೆ ಗಂಗಾ ತೀರ್ಥಗಳು ಬಂತಂತೆ. ನಾವು ಎಲ್ಲಿ ಹರಿಕಥಾ ಪ್ರಸಂಗವು ಅಲ್ಲಿ ಗಂಗಾ ಯಮುನಾ ಸರಸ್ವತಿ ಬಂದು ನೆಲೆಯಾಗಿ ನಿಂತಕ್ಕಂಥ ಪುರಂದಾಸ ಕೂಡ ಉಗಾಬದಲ್ಲಿ ಮಾತು ಹೇಳ್ತಾರೆ. ಪರಮಾತ್ಮ ಕಥಾಮೃತಕ್ಕೆ ಇನ್ಯಾರು ಬಂದರು? ವೇದ ಅಂತಾನಿ ವೇದಾಶ್ಚ ಮಂತ್ರಾಸ್ತತ್ಯ ಸಮೂರ್ತಯ ದಶ ಸಪ್ತ ಪುರಾಣಾನಿ ಷಟ್ಶಾಸ್ತ್ರಾಣಿ ತಥಾಪ್ಯು. 17 ಪುರಾಣ ಮೂರ್ತಿ ಅಂತ ನಾವು ಕೇಳಬೇಕು. ಅದಕ್ಕೆ 17 ಪುರಾಣ ದಾಖಲೆ ಮಾಡ್ತೇವೆ ಮತ್ತು ಭಾಗವತ ಮಹಿಮೆಯನ್ನು ಎಲ್ಲ ತಾವು ಕೇಳಿದ ಮೂರ್ತಿಯಾಗಿ ಕೇಳಿ. ಎಲ್ಲ ಶಾಸ್ತ್ರ ಕೂತ್ಕೊಂಡ್ರೆ ನಗಾದಯೋ ಯಯುಸ್ತತ್ರ ದೇವ ಗಂಧರ್ವ ದಾನವ ಪರ್ವತಾಭಿಮಾನಿ ದೇವತೆಗಳು ಇನ್ಯಾರು ಬಿಡಬೇಕ್ರಿ ದೇವಲ್ಲಿ ಭಾಗವತ ಅಮೃತ ಯಾರು ಬಿಡ್ತಾರೆ? ಅಂಥದ್ರಲ್ಲಿ ವೈಷ್ಣವಾಶ್ಚ ವಿರಕ್ತಾಶ್ಚ ನ್ಯಾಸಿನೋ ಬ್ರಹ್ಮಚಾರಿಣ ಏಕಭಾಗೆ ಋಷಿಗಣ ತದನ್ಯತ್ರ ದಿವೋಕ ದೇವತೆ. ಒಂದು ಕಡೆ ಋಷಿಗಳು ದೇವತೆ ಕೂತಿದ್ದಾರೆ, ಪ್ರಾರಂಭ ಮಾಡ್ತಾ ಇದ್ದಾರೆ. ಶುಕಾಚಾರ್ಯ ಹೇಳ್ತಾ ಇದ್ದ ಕೆಲಸದಲ್ಲಿ, ನೋಡು ನಾರದ, ಶ್ರೀಮದ್ ಭಾಗವತ ಇದೆಯಲ್ಲ, ಜನ್ಮ ಕೋಟಿ ಕೃತಂ ಪಾಪಂ ನಶ್ಯತೆ ನತ್ರ ಸಂಶಯ. ಕೋಟ್ಯಾಂತರ ಜನ್ಮಾಧಿವ್ಯಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ. ಜನ್ಮ ಪಾಪ ನಮ್ಗೆ ಗೊತ್ತಿರಲ್ಲ. ಈ ಜನ್ಮದ ಗೊತ್ತಿಲ್ಲ, ಜನ್ಮದ ಗೊತ್ತಿರುತ್ತೆ ನಮಗೆ.
ಎಲ್ಲ ಪಾಪ ನಾಶಕ್ಕೆ ಒಂದೇ ಒಂದು ಅಂತಂದರೆ ಶ್ರೀಮದ್ ಭಾಗವತ ಮುಕ್ತಿ. ಭಾಗವತ ಅಂತಕ್ಕಂಥದ್ದು ಇದೆ ಅಂತ. ದುರ್ಲಭೈವ ಕಥಾಲೋಕೆ ಶ್ರೀಮದ್ ಭಾಗವತ ಕಥಾ ನೋಡು ಹೇಳಿ, ಯಾವಾಗ ಪ್ರಾರಂಭ ಮಾಡಬೇಕು ಅಂತ ಶುರು ಮಾಡಿಬಿಟ್ರೆ ಸಾಶ್ಚರ್ಯಮೇಕಂ ಸಮಭೂತ್ತದಾನೀಂ ತದುಚ್ಯತೆ ಸಂಶೃಣು ಶೌನಕಂ ತ್ವಂ ಭಕ್ತಿಂ ತಸುತೌ ತೌ ತರುಣೋ ಗೃಹೀತ್ವಾ ಪ್ರೇಮೈಕರೂಪ ಸಹಸಾ ವಿರಾಸೀತ್. ಎಲ್ಲ ಕೇಳ್ತಾ ಕೂತಿದ್ದಾರೆ. ಪ್ರಾರಂಭ ಆಗಬೇಕು ಭಾಗವತ. ಭಕ್ತಿ ಓಡೋಡಿ ಬರ್ತಿದ್ದಾಳೆ ಅಲ್ಲಿಗೆ. ಅವಳಿದ್ದದ್ದು ಬೃಂದಾವನ, ಶುರು ಮಾಡಿದ್ದು ಹರಿದ್ವಾರದಲ್ಲಿ. ನಾರಾಯಣ ನೋಡಿ ಪರಮಾತ್ಮ ಸಂಕಲ್ಪ ಆಗಿ ಭಾಗವತ ಕೇಳಿಕೆ ಭಕ್ತಿ ಬಂತಲ್ಲ, ಅವಳೇ ಓಡ್ಬಿಡ್ತಲಿಂದ ಮಕ್ಕಳು ಸಮೇತ ನೋಡಿ ಮಲಗಿದ್ದು ಅಲ್ಲಿ, ಎದ್ದಿದ್ದು ಗಂಗಾದ್ವಾರದಲ್ಲಿ. ಯಾಕೆ? ಭಾಗವತ ಮಹಾಮೆ ನೋಡ್ತಾರೆ. ಊಚುಃ ಕುಮಾರ ವಚನಂ ತದಾನಿಂ ಕಥಾರ್ಥತೋ ನಿಷ್ಪತಿತೋ ಧನುಧೇಯಂ. ಶುಕಾಚಾರ್ಯ ನೋಡ್ತಕ್ಕಂಥ ಕಥಾಭಾಗ ಸನತ್ ಕುಮಾರ್ ಹೇಳ್ತಾ ಇದ್ದಾರೆ. ಆಗ ಕೇಳ್ತಾರೆ ಭಕ್ತಿಯನ್ನಮ್ಮ ನೀನು ಯಾರು? ನಾನು ಯಾರು ಅಂತ ಅನ್ನೋಕ್ಕಿಂತ ಭಾಗವತ ಎಲ್ಲಗತ್ತ ನಾನಿದ್ದೇನೆ, ನಾನು ನಿಮಗೆ ಗೊತ್ತಿಲ್ಲ ಅಂತ ನಾನು ಒಳಗೆ ಸೇರ್ತಕ್ಕಂಥ ಅಂಥ ಒಂದು ಭಾಗ್ಯವನ್ನು ನಮಗೆ ನಾರದು ಮಾಡ್ತಕ್ಕಂಥವರಾಗಿದ್ದಾರೆ ಮಹಾನುಭಾವರು. ತತೋಪಿ ದೋಷ ಕಲಿತಾಯಿ ಮೇತ್ವಂ ಹೇಳ್ತಾರೆ. ಆ ಪ್ರಾರಂಭವಾಗತಕ್ಕಂಥ ಯಮುನಾಥ್ ಗಂಗಾ ತಂದಾದರೆ ಮುಂದೆ ಹೇಳ್ತಾರೆ ಭಾಗವತವನ್ನು. ಆಗ ಮತ್ತೆ ಮಹಿಮೆ ಉಲ್ಲೇಖ ಮಾಡ್ತಾರೆ. ಏನಂತ ನೋಡು, ಹಿಂದೆ ತುಂಗಭದ್ರಾ ನದಿ ತೀರದಲ್ಲಿ ಆತ್ಮರೇವ ಅಂತ ಬ್ರಾಹ್ಮಣ ಇದ್ದ. ಪತ್ನಿ ಆಗತಕ್ಕಂಥ ದುಂಧುಲಿ ಅಂತ ಪತ್ನಿ. ಜೀವ ಭೇದ. ಅವನು ಒಳ್ಳೆಯ ಸದಾಚಾರ, ಪತ್ನಿ ಸದಾ ವಿರುದ್ಧ ಆಗ್ತಕ್ಕಂಥ ದುರಾಚಾರಿ. ನಾರಾಯಣ. ಈ ದಾಂಪತ್ಯ ಧರ್ಮದಲ್ಲಿ ಸಂತಾನ ಭಾಗ್ಯ ಆಗಲೇ ಇಲ್ಲ ಅವನಿಗೆ. ಚಿಂತಾಕ್ರಾಂತನಾಗಿ ಮನೆ ಬಿಟ್ಟು ಹೊರಟಿದ್ದಾನೆ ಆತ್ಮದೇವ. ಹೇಗಾರು ಸಂತಾನ ಬೇಕಂತ ಹೊರಬೇಕಾದ್ರೆ ಒಬ್ಬ ಸನ್ಯಾಸಿ ಎದುರುಗಡೆ ಭೇಟಿ ಆಗ್ತಾ ಸನ್ಯಾಸಿಗಳನ್ನು ಪಾದ ಹಿಡಿದು ಬಿಟ್ಟ ಆತ್ಮದೇವ. ಸ್ವಾಮಿ, ನನಗೆ ಒಂದು ಸಂತಾನ ಭಾಗ್ಯವನ್ನು ಅನುಗ್ರಹ ಮಾಡಿರಿ. ಅವ್ರು ನೋಡಿಬಿಟ್ಟು, ನೋಡು, ಸಪ್ತ ಜನ್ಮಾವಧಿ ತವ ಪುತ್ರೋ ನೈವಚ ನೈವಚಃ. ಪದ್ಮಪುರಾಣ ಹೇಳ್ತಾರೆ, ನಿಮಗೆ ಇನ್ನು 7 ಜನ್ಮದ ಮಕ್ಕಳಾಗತಕ್ಕಂಥ ಭಾಗ್ಯ ಎಲ್ಲ ಕಣೋ. ತುಂಬ ಹಠ ಮಾಡಿದ. ನೀವು ಜ್ಞಾನಿಗಳು ನೀವಿಲ್ಲ ಅಂದ್ರೆ ಆಗತ್ಯ. ಅವ್ರು ಹೇಳಿದರು, ನಿನಗೆ ಕೊಟ್ಟರೂ ಸುಖ ಬರೋದಿಲ್ಲ ಅಂತ ಹೇಳ್ಬಿಟ್ಟು, ಆಯಿತು ನೀವೇನು ಬೇಕಾದ್ರೆ ನನಗೆ ಅಭಿಮಂತ್ರಣ ಮಾಡಿ, ನನಗೆ ಮಗ ಆಗಲೇಬೇಕು. ಸರಿ ನೋಡಿ, ಪರಮಾತ್ಮ ಸಂಕಲ್ಪ ಆಗಬಾರದು ಅಂತಿದ್ರೆ ಏನು ಹಠ ಮಾಡಿದ? ಯತ್ನಕ್ಕೆ ಗೋಪಾಲದಾಸ ಯತ್ನಕ್ಕೆ ಲೇಷ ಒಲಿಯುವನಲ್ಲವೋ ಶ್ರೀಕಾಂತ ನೀನಾಗಿ ಕರುಣಿಸುವ ತನಕ. ಧನವ ಕೊಟ್ಟರು ಒಲಿಯೆ, ದಾನ ಮಾಡಲಿ ಒಲಿಯೆ, ಏನೇನು ವ್ರತಗಳನ್ನು ಮಾಡಲು ಒಲಿಯೆ, ಉಣ್ಣದಲ್ಲಿ ಉಪವಾಸ ಇದ್ದ ಕಾಲಕ್ಕೆ ಒಲಿಯೆ, ಶ್ರೀಕಾಂತ ನೀನಾಗಿ ಕರುಣಿಸುವ ತನಕ ಯತ್ನಕ್ಕೆ ಲೇಷ ಒಲಿಯುವನಲ್ಲವೋ. ಹರಿ ನಿನ್ನ ಒಲುಮೆ ಆಗೋ ತನಕ ಹಾಗಿತ್ತು. ಸುಮ್ಮನೆ ಪುರಂದಾಸ ಹೇಳ್ತಾನೆ, ಅವನ ಸಂಕಲ್ಪ ಇಲ್ಲ, ನೀವೇನು ತಿಪ್ಪಲಾಗ ಹಾಕೋದಾಗೋದು. ಅವನ ಸಂಕಲ್ಪ ನಡೆಯೋದು. ನರ ಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಅಂತ ಪುರಂದರದಾಸ. ಸರಿ, ಒಂದು ಅಭಿಮಂತ್ರಣ ಮಾಡಿ ಒಂದು ಹಣ್ಣನ್ನು ಕೊಟ್ಟು, ಇವನ ಪ್ರಾರಬ್ಧ ಕರ್ಮವಶಾತ್ ಮನೆ ಹಸು ಸಾಕಿದ್ದಾನೆ, ಹಸು ಕೂಡ ಒಂದು ಕರು ಹಾಕಿಲ್ಲ. ನಾರಾಯಣ ನಾರಾಯಣ ನೋಡಿ, ಪದ್ಮಪುರಾಣ ಭಾಗವತನೇ ಹೇಳ್ತಾರೆ. ಸರಿ, ಹಣ್ಣು ತಂದು ಮನೆಗೆ ಬಂದಿದ್ದಾನೆ. ಪತ್ನಿ ಹೇಳಿದ, ಅವಳು ಮೊದಲೇ ದುರಾಚಾರಿಯವಳು. ಹಣ್ಣು ಕೊಟ್ಟು ತನಗೆಲ್ಲ ಹೊರಗಡೆ ಬಂದುಬಿಟ್ಟ ಅವನು. ಅವಳು ಯೋಚನೆ ಮಾಡ್ತಾಳೆ, ಇನ್ನು ಹಣ್ಣು ತಿನ್ನೋ ನನ್ನ ಯೌವನ ಹೋಗುತ್ತೆ, ಇನ್ನು ಹುಟ್ಟತಕ್ಕಂಥ ಮಗು ಗಂಡಾಗುತ್ತೋ ಹೆಣ್ಣಾಗುತ್ತೋ, ಆ ಮಗು ಏನಾಗುತ್ತೋ ಏನೋ, ಏನು ಮಾಡಬೇಕು ಅಂತ ಅವಳು ತಂಗಿ ಅವಳು ಕರೀತಾಳೆ. ನಾರಾಯಣ. ಅವಳು ಹೇಳ್ತೀವಿ, ಇವಳಿಗಿಂತ ಕುಟಿಲ್ಲ ಅವಳು. ನಾರಾಯಣ, ಒಂದು ಕೆಲಸ ಮಾಡು, ನಾನು ಗರ್ಭಿಣಿ ಆಗಿದ್ದೇನೆ, ನನ್ನಲ್ಲಿ ಇರತಕ್ಕಂಥ ಮಗು ನಿನಗೆ ತಂದು ಕೊಟ್ಬಿಡ್ತೇನೆ, ಸ್ವಲ್ಪ ಹಣ ಕೊಟ್ಟು ನನಗೆ. ಆಮೇಲೆ ಆ ಮಗುನ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ನನ್ನ ಎದೆಯಲ್ಲಿ ಹಾಲಿಲ್ಲ, ನನ್ನ ತಂಗಿ ಮಗು ಆಯಿತು, ಅವಳು ಮಗು ಹೊಡಿತ ಹಾಲಿ ಅಂತ ಅವಳು ನಾನು ನನ್ನ ಕೊಡ್ತೀನಿ, ಇನ್ನೂ ವ್ಯವಸ್ಥೆ ಮಾಡ್ತಕ್ಕಂಥ ಅವಳು. ಆಗ ಏನು ಮಾಡಬೇಕೀಗ? ನೀನು ಗರ್ಭಿಣಿತ ನಟನೆ ಮಾಡು ನೀನು. ನಾರಾಯಣ ನಾರಾಯಣ. ಈ ಹಣ್ಣನ್ನು ವೇಸ್ಟ್ ಮಾಡಬೇಡ, ನಿಮ್ಮನೆ ಹಸು ಇದೆಯಲ್ಲ ಅದಕ್ಕೆ ಹಾಕ್ಬಿಡೋದು. ನಾರಾಯಣ ನೋಡಿ, ಪದ್ಮಪಾಣಿ ಸುತ್ತಾರ ಹೇಳ್ತಾ ಇದೆ. ಸರಿ, ಹಸುಗೆ ಹಾಕಿದ್ದಾಳೆ, ನಟನೆ ಮಾಡಿದ್ದಾಳೆ, ಅವಳಿಗೆ ಮಗು ಆಯಿತು. ನಾಮ ನೋಡಿದವನು ಆತ್ಮದೇವ, ಮಗು ಆಯಿತು, ಸಂತೋಷ. ಆತ್ಮನಿಗೆ ಗೋಕರ್ಣ, ಅದಕ್ಕೆ ನೋಡಿ ಹುಟ್ಟಿದ್ದು ಹಸುವಿನಿಂದ, ಕರ್ಣ ಮಾತ್ರ ಮನುಷ್ಯ ಇದ್ದಂಗಿದೆ, ಅದಕ್ಕೆ ಗೋಕರ್ಣ ಅಂತ ಹೆಸರು ಮಾಡಿದ್ದಾರೆ. ಮಗ ಒಳ್ಳೆ ಹಣ್ಣು ತಿನ್ನತಕ್ಕಂಥ ಮಗು ಅಲ್ವದು, ಒಳ್ಳೆ ಸದಾಚಾರ ಸಂಪನ್ನನಾದ ಋಷಿಗಳ ಅಭಿಮಾನ ಮಾಡತಕ್ಕಂಥ ಪ್ರಭಾವ.
ಇವನು ದುರಾಚಾರಿ ಯಾರಿಗಿದ್ದಾನೆ? ದುಂದುರಿ ಮಗ, ದುಂದುಕಾರಿ ತಾನೆ. ಕಡೆಯಲ್ಲಿ ಅವನಿಗೆ ಭಾಳ ದೂರ ಬಂತು, ಇಂಥ ಮಗನ ಯಾಕೆ ಪಡೆದೀನಿ? ಯಾಕೆ ಮೊದಲೇ ಅವನು ಕೆಟ್ಟ ಮನುಷ್ಯ. ಅವನು ಮನೆ ಬಿಟ್ಟು ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನಬೇಕಾದ್ರೆ ಮಗನ ಕೇಳ್ತಾನೆ ಗೋಕರ್ಣ ನಾನು ಏನು ಮಾಡಬೇಕು ಇಂಥ ಮಗನ ಪಡ್ಕೊಂಡು? ದಶಮಸ್ಕಂದ ಭಾಗವತ ಓದಿ ನೀವು ಮೋಕ್ಷಕ್ಕೆ ಹೋಗಿ ಅಂತ ಮಗ ಹೇಳ್ತೀನಿ. ನೋಡಿ ನಾರಾಯಣ ನೋಡಿ ಮಗನ ಬಾಯಲ್ಲಿ, ಗೋಕರ್ಣ ಬಾಯಲ್ಲಿ ಬರ್ತಾಯಿದೆ. ಸರಿ, ದಶಮಸ್ಕಂದ ಭಾಗವತ ಮೋಕ್ಷಕ್ಕೆ ಹೋದ. ಇಲ್ಲೇನಾಯಿತು? ತಂದೆ ಮನೆ ಬಿಟ್ಟು ಹೋಗಿದ್ದಾನೆ, ಹೆಂಡತಿ ಬೆಂಕಿ ಹೆಚ್ಚಿಕೊಂಡು ತಾನು ಸಾಯ್ತಕ್ಕಂಥ ಆಳಲ್ಲೂ ದಿಕ್ಕ ಹುಚ್ಚಿನ ಕಡೆಯಲ್ಲಿ ದುಷ್ಟ ಸ್ತ್ರೀಯನ್ನು ಇಟ್ಕೊಂಡು ಕಡೆಯಲ್ಲಿ ಅವ್ರೇನು ಮಾಡಿದ್ರು, ಇವನು ಇದ್ದರೆ ನಮಗೆ ತೊಂದರೆ ಆಗುತ್ತೆ ಅಂತ ರಾತ್ರಿ ಅವನನ್ನು ಹಿಡಿದು ಕಷ್ಟಪಟ್ಟು ಬೆಂಕಿ ಹಾಕಿ ಸಂಹಾರ ಮಾಡಿದ್ದಾರೆ. ಯಾವ? ದುಂದುಲಿ ನಾರಾಯಣ ದುಂದುಕಾರಿ. ಭಾಗವತ ನೋಡಿದ್ಯಾ? ದುಷ್ಟ ಸ್ತ್ರೀಯನ್ನು ನಂಬಬಾರದು, ನಂಬದಿರು ನಾಗೇನು ಪುಂದಾಸ ಬರೀತಾರೆ. ನಂಬಬೇಡ, ಯಾಕೆಂದರೆ ಅವ್ರ ಮನಸ್ಸು ಹಾಗೆ ಮಾಡಿ ಪರಮಾತ್ಮ ಮಾಡಿದ್ದಾನೆ. ಸರಿ, ದಿಕ್ಕಡ ಹುಚ್ಚನಾಗಿದ್ದಾನೆ, ಪಿಶಾಚಿ ಆಗಿಬಿಟ್ಟ, ಸಂಸ್ಕಾರ ಆಗಲಿಲ್ಲ. ಗೋಕರ್ಣ ತೀರ್ಥಯಾತ್ರೆ ಹೋಗಿದ್ದಾನೆ. ಅವನ ವಿಷಯ ಗೊತ್ತಾಯಿತು ಅವನಿಗೆ. ಶ್ರಾದ್ದ ಮಾಡಿದ, ಮನೆಗೆ ವಾಪಸ್ ಊರಿಗೆ ಬಂದು ರಾತ್ರಿ ಮಲಗಿದರೆ ಈ ಪಿಶಾಚಿ ಎದುರುಗಡೆ ಬರುತ್ತೆ. ತಮ್ಮ ನಾರಾಯಣ ಒಂದು ಸಕನ್ಮೇಷ, ಸಕನಿಂದ ಪಿಶಾಚಿ ಏನು ವಿಚಾರ ಬಂದಾಡುತ್ತೆ ಏನು ಗೊತ್ತಾಯಿಲ್ಲ. ಯಾರು ನಿಂತು ಮಾತಾಡ್ತಾನೆ? ಗಾಯತ್ರಿ ಮಂತ್ರ ಪ್ರಭಾವ. ಮಾತಾಡ್ತಾ ಇಲ್ಲ, ವಾತರೂಪ, ಗಾಳಿ, ಮಾತಾಡೋಕ್ಕೆ ಅವಕಾಶ ಇಲ್ಲ. ತಕ್ಷಣ ಕಮಲದಲ್ಲಿ ನೀರು ಹಾಕಿಲ್ಲ, ಗಾಯತ್ರಿ ಪೋಷಣೆ ಮಾಡಿ, ಆಗ ಮಾತಾಡುತ್ತೆ. ತ್ವಂ ಭ್ರಾತ ದುಂದುಕಾರಿ ಸುತ್ತ. ಅಲ್ಲೋ ಗೋಕರ್ಣ, ನಾನು ನಿನ್ನ ಅಣ್ಣ ಕಣ, ದುಂದುಕಾರಿ, ದಯವಿಟ್ಟು ನನಗೊಂದು ಸದ್ಗತಿ ಅವಕಾಶ ಮಾಡಿಕೊಡೋ. ಗಯಾ ಶ್ರಾದ್ದ ಮಾಡಿದ್ದೀನಲ್ಲ ಅಂತ ಹೇಳಿದ. ಗಯಾ ಶ್ರಾದ್ದ 100 ಶ್ರಾದ್ದ ಮಾಡ್ತಕ್ಕಂಥ ನನ್ನ ಪಾಪ ಅಷ್ಟು ಪಾಪ ತುಂಬಿದೆ ನಾನು ಮಾಡಿರ್ತಕ್ಕಂಥ. ನೀ ಗಯಾ ಅಲ್ಲ 100 ಶ್ರಾದ್ದ ಮಾಡಿ ಕೂಡ ನನ್ನ ಪಾಪ ಅಷ್ಟು ಪರಿಕಷ್ಟ ಆಯ್ತು ಅಂತಂದು ಅದಕ್ಕಂತ ಹೇಳಿಕೊಂಡು ತಕ್ಷಣ ಮರುದಿನ ಸೂರ್ಯ ಸ್ತಂಭನ ಮಾಡಿ ಸೂರ್ಯನ ಪ್ರಾಯಕ್ಕೆ ಸವಿತೃಮಂಡಲ ಮಧ್ಯವರ್ತಿ, ಸೂರ್ಯ ಸಾಕ್ಷಿ ಅಲ್ವ. ಆಗ ಹೇಳ್ತಾರೆ, ಶ್ರೀಮದ್ ಭಾಗವತಾನ್ ಮುಕ್ತಿ ಸಪ್ತಾಹಂ ವಾಚನಂ ಕುರು. ಗೋಕರ್ಣ, ಶ್ರೀಮದ್ ಭಾಗವತ ಸಪ್ತಾಹ ಪ್ರಾರಂಭ ಮಾಡು, ಅವನಿಗೆ ಸದ್ಗತಿ ಆಗತಕ್ಕಂಥ, ಅಂದರೆ ಪಿಶಾಚ ನಿವೃತ್ತಿ ಆಗತಕ್ಕಂಥ ಅದಾಗುತ್ತೆ ಅಂತಂದರೆ ಸಂದೇಶ ಏನು ಕೊಡುತ್ತೆ? ನಿಮ್ಮ ವಂಶದಲ್ಲಿ ಯಾರಿಗೆ ಸದ್ಗತಿ ಆಗಿರೋದು ಅವ್ರಿಗೆಲ್ಲ ಪಿಶಾಚ ಮೃತಿ ಹತ್ತಿರದಿಂದ ಅವಳಿಗೆ ಮೋಕ್ಷ ಹೋಗತಕ್ಕಂಥ ಒಬ್ಬ ಭಾಗವತ ಕೇಳ ಆ ವಂಶದಲ್ಲಿ ನಾರಾಯಣ. ಸರಿ, ಪ್ರಾರಂಭ ಮಾಡ್ತಾ ಇದ್ದಾನೆ. ಪಿಶಾಚಿಗೆ ಎಲ್ಲಿ ಕೂತ್ಕೋಬೇಕು? ಒಂದು ಬಿದಿರಲ್ಲಿ ಬಂದು ಕೂತ್ಕೊಂತು. ಎಲ್ಲರ ಮಧ್ಯೆ ಕೂತ್ಕೊಂಡು ಪಿಶಾಚ ಜನ ಕೂತ್ಕೊತಾರೆ. ಆಮೇಲೆ ಆಷಾಢ ಮಾಸದಲ್ಲಿ ಗೋಕರ್ಣ ಪ್ರಾರಂಭ ಮಾಡ್ತಾನೆ. ಆ ಬಿದಿರಲ್ಲಿ ದಿನವನ್ನು ಸಂಘವನ್ನು ನಿಂತ ಕಡೆ ನಿಲ್ಲಿಸಬೇಕು ಅಂತ ಭಾಗವತ ಇದೆ. 7 ದಿನದ ಕಥಾಭಾಗ, ದಿನಕ್ಕೊಂದು ಗಿಂಟನ್ ಅಂತ ಹೊಡೆಯುತ್ತೆ ಬಿದಿರ ಮೇಳೆಯಲ್ಲಿ. 7 ದಿನ ಪೂರ್ಣ ಹೊರತಕ್ಕಂಥ ಗಂಧರ್ವ ಮೇಲೆ ಬರ್ತಾರೆ. ಪಿಶಾಚಿ ಒಂದು ನಿವೃತ್ತಿ ಆಗಿಬಿಡ್ತು. ನಮಸ್ಕಾರ ಮಾಡ್ತಾರೆ ಗೋಕರ್ಣ ದೈವಲೋಕ ವಿಮಾನ ಬರ್ತಾರೆ ದೇವಲೋಕದಿಂದ ನಮಸ್ಕಾರ ಮಾಡಿಬಿಡ್ತಾನೆ. ನನಗೆ ಸದ್ಗತಿ ಕೊಟ್ಟಿಕೊಂಡು ಅಂತ ಆನಂದ ಬಾಷ್ಪರಿಂದ ನಮಸ್ಕಾರ ಮಾಡಿದ್ರೆ ಬೇಕೆ ಜನ ಕೇಳ್ತಾರೆ, ನಮಗೆ ಯಾಕೆ ಬರಲಿಲ್ಲ? ನಾವು ಎಲ್ಲ ನಮಗೆ ಆಗ ಹೇಳ್ತಾರೆ, ಶ್ರವಣಂ ಫಲಭೇದೇನ ಭಾಗವತ. ನೀವು ಕೇಳಿದ್ದೀರಿ, ಅವನಿಗೆ ಪ್ರತಿನಿತ್ಯ ರಾತ್ರಿ ಅದು ವಿಮರ್ಶೆ ಮಾಡ್ತಿದ್ದ. ಏನು ಇವತ್ತು ಕಥಾಭಾಗ ಬಂತು, ಇದರಿಂದ ನನಗೇನು ಅಂತ ಕೇಳಿ ಆ ಜೀರ್ಣ ಮಾಡಿಕೊಂಡು ಪೂರ್ಣ ಸದ್ಗತಿ ನೀವು ಮತ್ತೆ ಕೇಳ್ರಿ ಅಂತ ಹೇಳಿ ಮತ್ತೆ ಶ್ರಾವಣ ಮಾಸದಲ್ಲಿ ಮಾಡಿ ಈ ಪ್ರಕಾರವಾಗಿ ಗೋಕರ್ಣ. ಅದಾದ ನಂತರದಲ್ಲಿ ಪರೀಕ್ಷಿತ ಶುಕಾಚಾರ್ಯರು ಭಾದ್ರಪದ ಶುದ್ಧ ನವಮಿಯಿಂದ ಹುಣ್ಣಿಮೆಗೆ ಮಾಡ್ತಕ್ಕಂಥದ್ದರಿಂದ ಇಂತಹ ಶ್ರೀಮದ್ ಭಾಗವತ ಪೂರ್ಣ ಮುಕ್ತಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ ಅಂತ ಹೇಳಿದ ಆ ಮಹಿಮೆಯನ್ನು ಪದ್ಮಪುರಾಣದಲ್ಲಿ ವೇದವ್ಯಾಸ ಸಮಾಪನೆ ಮಾಡ್ತಾ ಮುಂದಿನ ಭಾಗದಲ್ಲಿ ಭಾಗವತವನ್ನು ಮತ್ತೆ ಕೇಳ್ತಕ್ಕಂಥ ಮಾಡೋಣ. ಕೃಷ್ಣ ಅರ್ಪಣೆ.